ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ಅವರು ನ್ಯಾಷನಲ್ ಲೆವೆಲಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುವಂಥ ಕರ್ನಾಟಕದ ಮಂತ್ರಿ. ಒಂದಲ್ಲ ಒಂದು ವಿಚಾರಕ್ಕೆ ಸದ್ದಲ್ಲಿರ್ತಾರೆ. ನರೇಂದ್ರ ಮೋದಿ, RSS ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾನೆ ಇರ್ತಾರೆ. ಬಟ್ ಅದೇ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ನಡೆದಿರೋದು ಏನು ಅನ್ನೋದನ್ನು ಈಗ ತೆರೆದಿಡ್ತಿದೆ ಅಂಕಿಅಂಶಗಳು. ಲೆಕ್ಕ ಪರಿಶೋಧನೆಯೇ ರಿವೀಲ್ ಮಾಡಿರುವಂತಹ ಶಾಕಿಂಗ್ ಮಾಹಿತಿ ಇದು. ಯಾಕಂದರೆ ಕರ್ನಾಟಕ ಸಿದ್ದರಾಮಯ್ಯನವರ ಅವಧಿಯಿಂದ ನೋಡ್ತಿದ್ದೀವಿ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರು ತುಂಬಾ ಹೇಳ್ತಾ ಇದ್ರು ಇದನ್ನು, ಕೇಂದ್ರದಿಂದ ನಮಗೆ ಫಂಡ್ ಬರ್ತಿಲ್ಲ, ಕೇಂದ್ರ ನಮಗೇನು ಕೊಡ್ತಿಲ್ಲ ಅಂತ. ಆದರೆ ಕೇಂದ್ರ ಕೊಟ್ಟ ದುಡ್ಡನ್ನು ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆ ಏನು ಮಾಡಿದೆ ಅನ್ನುವಂಥ ಅಂಶ ಈಗ ಲೆಕ್ಕ ಪರಿಶೋಧನೆಯಲ್ಲಿಯೇ ಬಯಲಾಗಿದ್ದು ಈ ರಿಪೋರ್ಟನ್ನು, ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ತೆರೆದಿಟ್ಟಿದೆ. ಹಾಗೆ ಈಗ ಇದು ಪ್ರಿಯಾಂಕ್ ಖರ್ಗೆ ಅವರ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಾಕ್ತಿದೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಬರೀ ಬೇರೆಯವರ ತಪ್ಪುಗಳನ್ನು ಎತ್ತಿ ಹಿಡಿಯೋದು, ಬೇರೆಯವ್ರನ್ನ ಟೀಕಿಸೋದು ಅಷ್ಟೇನಾ? ಅವರ ಇಲಾಖೆಯಲ್ಲಿ ಕೆಲಸ ಏನು ಕಥೆ ಅನ್ನೋ ರೀತಿಯಲ್ಲಿ ಏನು ಹಾಗಾದರೆ 15ನೇ ಹಣಕಾಸು ಆಯೋಗ 1764 ಕೋಟಿ 83 ಲಕ್ಷ 1764-65 ಕೋಟಿ ಬಳಕೆ ಮಾಡಿಲ್ಲ. ಪಂಚಾಯತ್ ರಾಜ್ ಇಲಾಖೆ ಮಿನಿಸ್ಟರ್ ಆಗಿದ್ರಲ್ವ ಇವರು. ಸೊ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಯಾವ ರೀತಿ ಕೇಂದ್ರದಿಂದ ಬಂದ ಅನುದಾನ ಒಂದು ಬಳಕೆಯಾಗಿಲ್ಲ, ಇನ್ನೊಂದು ಅನ್ಯ ಉದ್ದೇಶಕ್ಕೆ ಅದನ್ನು ಡೈವರ್ಟ್ ಮಾಡಲಾಗಿದೆ ಅನ್ನೋದನ್ನು ಈ ಲೆಕ್ಕ ತೆರೆದಿಟ್ಟಿದೆ. ನರೇಗಾಗೆ ಬಂದ ಹಣ ಅನ್ಯ ಉದ್ದೇಶಕ್ಕೆ ಬಳಕೆಯಾಗಿದೆ. ನರೇಗಾ ರಾಮ್ಜಿ ಅಂತ ಮಾಡೋಕೆ ಹೊರಟಿದ್ದಕ್ಕೆ ಕಾಂಗ್ರೆಸ್ ಎಷ್ಟು ಪ್ರೊಟೆಸ್ಟ್ ಮಾಡ್ತು. ಬಟ್ ಅದೇ ನರೇಗಾ ಹಣ ಜನಕ್ಕೆ ಸಿಗಬೇಕಾದ, ಅನುಕೂಲ ಆಗಬೇಕಾದಂಥ ಹಣ ಏನಾಗಿದೆ? ಡೈವರ್ಟ್ ಆಗಿದೆ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಯಾವ ರೀತಿ ಅನುದಾನ ಪೆಂಡಿಂಗಲ್ಲಿದೆ ಅನ್ನೋದನ್ನು ಇದು ರಿವೀಲ್ ಮಾಡ್ತಿದೆ. ಇದು ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯೇ ಇದನ್ನು ಪತ್ತೆ ಹಚ್ಚಿದ್ದು. ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದನ್ನು ಈಗ ರಾಜ್ಯದ ಜನರ ಮುಂದೆ ತೆರೆದಿಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಸಮಯದಲ್ಲಿ ಅವರ ತವರು ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲೇ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯಲ್ಲಿಯೇ ನರೇಗಾ ಸೇರಿದಂತೆ ಇನ್ನಿತರ ನಿರ್ದಿಷ್ಟ ಯೋಜನೆಗಳಿಗೆ ಬಿಡುಗಡೆಯಾಗಿದ್ದ ಹಣವನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿದ್ದಾರೆ ಮತ್ತು ಹಣ ಉಳ್ಕೊಂಡಿದೆ. ಎರಡೂ ಕೂಡ ಇಲ್ಲಿ ಗಮನ ಸೆಳೆತಿರೋದು. ಒಂದು ಅವರ ಇಲಾಖೆಯಲ್ಲಿ, ಇನ್ನೊಂದು ಅವರ ಜಿಲ್ಲೆಯಲ್ಲಿ, ಎರಡೂ ಕೂಡ ಗಮನ ಸೆಳೆತಿರೋದೆ. ಒಟ್ಟು ಎಷ್ಟು ರಿಪೀಟ್ ಮಾಡ್ತಿದ್ದೀನಿ, 1764 ಕೋಟಿ. ಇದು ಎಷ್ಟು ದೊಡ್ಡ ಅಮೌಂಟು? 1764 ಕೋಟಿ ರೂಪಾಯಿ ಬಳಕೆನೇ ಆಗದೆ ಹಾಗೆ ಉಳಿದಿತ್ತು ಅನ್ನೋದನ್ನು ಈ ರಿಪೋರ್ಟು, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ರಿಪೋರ್ಟು ಈಗ ತೆರೆದಿಟ್ಟಿದೆ. ಖರೀದಿ ಮತ್ತು ಇತರ ಉದ್ದೇಶಗಳಿಗೆ ಅದನ್ನು ಬಳಕೆ ಮಾಡಿರುವುದು ಅಂತ ಹಲವಾರು ಪ್ರಕರಣಗಳು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆಯಲ್ಲಿ ಬಯಲಾಗಿರುವುದು. 2023-24ನೇ ಆರ್ಥಿಕ ಸಾಲಿಗೆ ಸಂಬಂಧಪಟ್ಟಂತೆ 2024 ಮಾರ್ಚ್ ಅಂತ್ಯಕ್ಕೆ ಕ್ರೋಢೀಕೃತ ವಾರ್ಷಿಕ ಲೆಕ್ಕ ಪರಿಶೋಧನೆ, ನರೇಗಾ 15ನೇ ಹಣಕಾಸು ಆಯೋಗದ ಅನುದಾನ ಬಳಕೆ, ಮಾರ್ಗ ಪಲ್ಲಟಗೊಂಡಿರುವ ಹಲವಾರು ಪ್ರಕರಣ, ಇದೆಲ್ಲವನ್ನು ಈಗ ಪತ್ತೆ ಮಾಡಿ ಹೊರಗಿಟ್ಟಿರೋದು. ಸೊ ಈ ಒಂದು ಇಲಾಖೆ ಸಲ್ಲಿಸಿರೋ ಲೆಕ್ಕ ಪರಿಶೋಧನಾ ವರದಿಯನ್ನು ಸಾಕ್ಷಿ ಸಮೇತ ದಿ ಫೈಲ್ ರಿಪೋರ್ಟ್ ಮಾಡ್ತಾ ಇದ್ದು ಇದು ಬೆಳಕಿಗೆ ಬರ್ತಿದೆ. ಈಗ ಏನಾಗಿದೆ ಹಾಗಾದರೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ? ಪದೇ ಪದೇ ಕೇಂದ್ರ ಕೊಟ್ಟಿಲ್ಲ ಅನ್ನುವಂಥ ರಾಜ್ಯ ಸರ್ಕಾರ. ಬಟ್ ಇಲಾಖೆಗಳು ಏನು ಮಾಡ್ತಿವೆ ಇಲ್ಲಿ ಅಂತ ನೋಡಿದ್ರೆ, ಯೋಜನೆಯ ಸೌಲಭ್ಯಗಳು ಫಲಾನುಭವಿಗಳಿಗೆ ಸರಿಯಾಗಿ ತಲುಪೇ ಇಲ್ಲ ಅನ್ನೋದನ್ನು ಈ ಲೆಕ್ಕ ಪರಿಶೋಧನೆಯೇ ಹೇಳ್ತಾ ಇರೋದು. 2024 ಮಾರ್ಚ್ ಅಂತ್ಯಕ್ಕೆ 5127 ಕೋಟಿ ರೂಪಾಯಿ ಅನುದಾನವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಒಟ್ಟಾರೆ ನರೇಗಾ ಯೋಜನೆಯಲ್ಲಿ. ಬಟ್ ಯೋಜನೆ ಫಲಾನುಭವಿಗಳಿಗೆ ಸರಿಯಾಗಿ ತಲುಪಿಲ್ಲ. ಮಾರ್ಗಸೂಚಿ ಅನ್ವಯ 60-40 ಅನುಪಾತದಲ್ಲಿ ಕೂಲಿ ಮತ್ತು ಸಾಮಗ್ರಿಗಳಿಗೆ ಅನುದಾನ ವೆಚ್ಚ ಮಾಡಬೇಕು. ಬದಲಿಗೆ ಖರೀದಿ ಮತ್ತು ಇತರೆ ಉದ್ದೇಶಗಳಿಗೆ ಅದನ್ನು ಬಳಕೆ ಮಾಡಿಕೊಂಡಿರೋದನ್ನು ಈ ವರದಿ ಹೇಳ್ತಾ ಇದೆ. ಈ ಯೋಜನೆ ಅನ್ವಯ ಗ್ರಾಮ ಪಂಚಾಯತಿಗಳು 9 ನಮೂನೆಗಳನ್ನು ಕಡ್ಡಾಯವಾಗಿ ನಿರ್ವಹಣೆ ಮಾಡಲೇಬೇಕಾಗತ್ತೆ, ಸ್ಟ್ರಿಕ್ಟಾಗಿ. ಆದರೆ ಈ ರೀತಿ ಕಡ್ಡಾಯವಾಗಿ ನಿರ್ವಹಿಸಿರುವ ಯಾವ ನಮೂನೆ ಲೆಕ್ಕ ಪರಿಶೋಧಕರಿಗೆ ಹಾಜರೇ ಪಡಿಸಿಲ್ಲ, ಆ ದಾಖಲೆಯನ್ನು ಕೊಟ್ಟೇ ಇಲ್ಲ. ಅಲ್ಲದೆ ನರೇಗಾ ಕಾಮಗಾರಿ ಪರಿಶೀಲನೆ ಮತ್ತು ತಪಾಸಣೆ ಮಾಡಿರೋ ವಿವರಗಳೂ ಕೂಡ ಲೆಕ್ಕ ಪರಿಶೋಧಕರಿಗೆ ಲಭ್ಯ ಆಗಿಲ್ಲ. ಸೊ ಇಲ್ಲಿ ಕದ್ದು ಮುಚ್ಚಿ ಏನು ಕಳ್ಳಾಟ ಆಗಿದೆ? ಯಾಕೆ ಆ ಎಲ್ಲ ಮಾಹಿತಿ ಲೆಕ್ಕ ಪರಿಶೋಧಕರಿಗೆ ಲಭ್ಯ ಆಗ್ತಿಲ್ಲ? ಈ ಯೋಜನೆಯ ಉದ್ದೇಶನೇ ಈಡೇರಿಲ್ಲ. ಯಾವ ನರೇಗಾ
ಮೋದಿ ಸರ್ಕಾರ ಚೇಂಜ್ ಮಾಡ್ತಿದೆ, ಮೋದಿ ಸರ್ಕಾರ ಅದೇ ರಾಮ್ಜಿ ಅಂತ ಮಾಡ್ತಾ ಇದೆ, ಕಾಂಗ್ರೆಸ್ ಅವಧಿಯಲ್ಲಿ ಬಂದಂಥ ನರೇಗಾಗೆ ಎಳ್ಳು ನೀರು ಬಿಡ್ತಿದೆ, ಇದು ಗಾಂಧೀಜಿಯವ್ರಿಗೆ ಮಾಡ್ತಿರೋ ಅನ್ಯಾಯ ಅಂತೆಲ್ಲ ಕಾಂಗ್ರೆಸ್ ಆರೋಪ ಮಾಡ್ತಿದ್ಯೋ, ಅದೇ ನರೇಗಾ ಹಣ ಜನಕ್ಕೆ ತಲುಪೇ ಇಲ್ಲ. ಅದು ಪ್ರಿಯಾಂಕ್ ಖರ್ಗೆ ಅವರು ಆನ್ಸರ್ ಮಾಡಬೇಕಾಗಿರೋದು. ಯಾಕಂದರೆ ಅವ್ರು ನಿಭಾಯಿಸಿದ ಖಾತೆ ಮತ್ತು ಅವ್ರ ಜಿಲ್ಲೆಯಲ್ಲೂ ಆಗಿದೆ, ವಿವಿಧ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇರೋದು, ಬರೀ ನರೇಗಾದು ಒಂದೇ ಅಲ್ಲ. ಈ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆಲ್ಲ ಆನ್ಸರೇಬಲ್ ಆಗ್ತಾರೆ. ಈಗ ಬೇರೆ ಖಾತೆ ಸಿಕ್ಕಿದೆ ಅವ್ರಿಗೆ, ಬಟ್ ಈಗಲೂ ಅವರು ಸರ್ಕಾರದ ಭಾಗ ಆಗಿದ್ದಾರೆ ಮತ್ತು ಅವರೊಬ್ಬರು ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಇದಕ್ಕೆಲ್ಲ ಏನು ವಿವರಣೆ ಕೊಡ್ತಾರೆ ನೋಡಬೇಕು. ಉದ್ದೇಶನೇ ಈಡೇರಿಲ್ಲ. ಯಾವ ನರೇಗಾ ಬಗ್ಗೆ ಕಾಂಗ್ರೆಸ್ ಮಾತಾಡುತ್ತೋ ಆ ನರೇಗಾ ಉದ್ದೇಶವೇ ಈಡೇರಿಲ್ಲ. ಸೂಕ್ತ ಕ್ರಮ ವಹಿಸಬೇಕು ಅಂತ ಲೆಕ್ಕ ಪರಿಶೋಧಕರು ವರದಿಯಲ್ಲಿ ಶಿಫಾರಸು ಮಾಡಿರೋದು ತಿಳಿದು ಬಂದಿದೆ. ಯಾರ ಮೇಲೆ ಕ್ರಮ ತಗೊಳ್ತಾರೆ? ಪ್ರಿಯಾಂಕ್ ಖರ್ಗೆ ಅವ್ರ ಮೇಲ, ಸಿದ್ದರಾಮಯ್ಯನವ್ರ ಮೇಲ, ಈಗಿರೋ ಡಿ ಕೆ ಶಿವಕುಮಾರ್ ಅವ್ರ ಮೇಲ, ಉಸ್ತುವಾರಿ ಸಚಿವರ ಮೇಲ ಅಥವಾ ಅಧಿಕಾರಿಗಳ ಮೇಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಲೋಪ ಆಗಿದೆ, ಗೋಲ್ಮಾಲ್ ಏನೋ ನಡೆದಿದೆ ಅನ್ನೋದನ್ನು ಲೆಕ್ಕ ಪರಿಶೋಧನೆ ತೆರೆದಿಟ್ಟಿದೆ. ಎಲ್ಲದಕ್ಕೂ ದಾಖಲೆ ಸಮೇತ ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಎಲ್ಲವನ್ನು ಕಾನೂನು ಚೌಕಟ್ಟಿಗೆ ತರ್ತೀನಿ ಅಂತ ಸವಾಲು ಹಾಕ್ತಾರೆ. ಕಾನೂನು ಚೌಕಟ್ಟು ಮೀರಿ ಯಾರಿಗೂ ಹೋಗಕ್ಕೆ ಬಿಡಲ್ಲ, ಹುಷಾರ್ ಅಂತ ಆವಾಜ್ ಹಾಕ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಸೊ ಇದು ಯಾವ ಚೌಕಟ್ಟಲ್ಲಿ ನಡೆದಿದೆ, ಇದು ಯಾವ ಲೆಕ್ಕಾಚಾರದಲ್ಲಿ ನಡೆದಿದೆ ಅನ್ನೋದೆಲ್ಲ ಈಗ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಲ್ಲ. 15ನೇ ಹಣಕಾಸು ಆಯೋಗದ ಅನುದಾನ ಪರಿಣಾಮಕಾರಿಯಾಗಿ ಬಳಕೆಯಾಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದೆ, ಮತ್ತದು ಡೈವರ್ಟ್ ಆಗಿರೋದನ್ನು ಕೂಡ ಹೇಳ್ತಿದೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರ 15ನೇ ಹಣಕಾಸು ಆಯೋಗದ ಶಿಫಾರಸುಗಳ ಪ್ರಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. 15ನೇ ಹಣಕಾಸು ಆಯೋಗದ ಅನುದಾನದಲ್ಲಿ 90ರಷ್ಟು ಅನುದಾನ ಮೂಲಭೂತ ಅನುದಾನ ಆಗಿರುತ್ತೆ. ಈ ಅನುದಾನ ಆಸ್ತಿ ಸೃಜನೆ ಕಾಮಗಾರಿಗೆ ಮೀಸಲಿಡಬೇಕು. 10ರಷ್ಟು ಅನುದಾನ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಕಾಮಗಾರಿಗೆ ಉಪಯೋಗಿಸಬೇಕು. ಸೊ ಇದು ಫಾಲೋಅಪ್ ಆಗಿದೆಯಾ, ರಾಜ್ಯ ಸರ್ಕಾರ ಇದನ್ನು ಮಾಡಿದೆಯಾ ಅಂತ ಪರಿಶೀಲನೆ ಮಾಡಿದಾಗ ಇದೆಲ್ಲ ಹೊರಗಡೆ ಬಂದಿದೆ. 25% ಅನುದಾನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಇದು ವೆರಿ ಇಂಪಾರ್ಟೆಂಟ್. 25% ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಮಗಾರಿಗಳಿಗೆ, 5% ಅನುದಾನ ವಿಕಲಚೇತನ ಕಲ್ಯಾಣಕ್ಕೆ ಮೀಸಲಿಡಬೇಕು. ಆದರೆ ವಿಕಲಚೇತನ ಕಲ್ಯಾಣಕ್ಕಾಗಿ ಮೀಸಲಿಡುವಂಥ 5% ಅನುದಾನ ಕೂಡ ಬಳಕೆಯಾಗಿಲ್ಲ ಸರಿಯಾಗಿ ಅನ್ನೋದು ಇಲ್ಲಿ ಬಟಾಬಯಲಾಗಿದೆ. ಈ ಯೋಜನೆಯಡಿ 2024 ಮಾರ್ಚ್ ಅಂತ್ಯಕ್ಕೆ 1764 ಕೋಟಿ ರೂಪಾಯಿ ಬಳಕೆ ಆಗದೆ ಉಳ್ಕೊಂಡಿತ್ತು. ಸೊ ಯಾಕೆ ಉಳಿತು? ನಿರ್ಲಕ್ಷ್ಯವೋ ಅಥವಾ ಯಾವುದೇ ಅದ್ರ ಬಗ್ಗೆ ದೂರದೃಷ್ಟಿತ್ವ ಇಲ್ಲದೆ ಇರೋದೋ, ಇಚ್ಛಾಶಕ್ತಿಯ ಕೊರತೆಯೋ, ಈಗ ಬಾಕಿ ಉಳ್ಕೊಂಡಿರೋದಕ್ಕೆ ಇದು ಯಾವುದೋ ಒಂದಾಗಿರುತ್ತೆ, ಡೈವರ್ಟ್ ಆಗಿರೋದಕ್ಕೆ ಇನ್ನೇನೋ ಉದ್ದೇಶ ಇರುತ್ತೆ. ಸೊ ಇದಕ್ಕೆಲ್ಲ ಯಾರು ಆನ್ಸರ್ ಮಾಡ್ತಾರೆ? ಕ್ರಮ ಆಗಬೇಕು ಇದ್ರ ಬಗ್ಗೆ ಅಂತ ಕೂಡ ಲೆಕ್ಕ ಪರಿಶೋಧನೆ ಶಿಫಾರಸ್ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಕ್ರಮ ಕೈಗೊಳ್ಳೋರು ಯಾರು ಅಂತ ಗೊತ್ತಿಲ್ಲ, ಯಾಕಂದರೆ CM ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಯಾವ ಇಲಾಖೆ ಅಧಿಕಾರಿಗಳು ಅಥವಾ ಇನ್ನೊಬ್ಬರದ್ದಾದರೂ ತಲೆದಂಡ ಮಾಡ್ತಾರೋ. ಈ ಪ್ರಿಯಾಂಕ್ ಖರ್ಗೆ ಅವರು AICC ಅಧ್ಯಕ್ಷರ ಮಗ ಆಗಿದ್ದಾರೆ. ಒಬ್ಬರು ಅತ್ಯಂತ ಪ್ರಭಾವಿ, ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಈಗ ತುಂಬ ಪ್ರಭಾವಿ ಪ್ರಿಯಾಂಕ್ ಖರ್ಗೆ ಅವರು. ಮಹತ್ವಾಕಾಂಕ್ಷೆ ಇರುವಂಥ ರಾಜಕಾರಣಿ. ಅವ್ರ ಭವಿಷ್ಯ ತುಂಬ ಬ್ರೈಟಾಗಿ ನೋಡ್ತಿದ್ದಾರೆ ಕಾಂಗ್ರೆಸ್ಸಲ್ಲಿ. ತಾನು ತುಂಬ ಟಾಪ್ಗೆ ಹೋಗ್ತೀನಿ ಅಂತ. ಅದಕ್ಕೆ ಪೂರಕವಾಗಿ ಅವ್ರಿಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಲ ಇದೆ, ತಂದೆಯವರು ಇರೋದ್ರಿಂದ. ಅಂತಹ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತಾ ಈಗ ಕಾಂಗ್ರೆಸ್ ಸರ್ಕಾರದಿಂದ? ಗೊತ್ತಿಲ್ಲ ಇದು ಹೆಂಗಾಗತ್ತೆ ಅಂತ, ಅಥವಾ ಯಾರಿದಕ್ಕೆ ಹೊಣೆ? ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾಹಿತಿನೇ ಕೊಡದೆ ಅಧಿಕಾರಿಗಳೇ ಏನೋ ಮಾಡಿದ್ರ? ಅದೆಲ್ಲದಕ್ಕೂ ಉತ್ತರ ಬೇಕಾಗಿದೆ. ಈಗ ಯೋಜನಾ ಮಾರ್ಗಸೂಚಿಗಳ ಉಲ್ಲಂಘನೆ ಮತ್ತು ಅನುದಾನಗಳ ಮಾರ್ಗಪಲ್ಲಟ ಮಾಡಿ 4,25,00,000 ರೂಪಾಯಿ ಮೊತ್ತ ಖರ್ಚು ಮಾಡಿರೋ ಹಲವು ಪ್ರಕರಣಗಳು ಲೆಕ್ಕ ಪರಿಶೋಧಕರ ಪತ್ತೆ ಈಗ ಆ ವರದಿಯನ್ನು ರಿವೀಲ್ ಮಾಡ್ತಾ ಇರೋದು. ಎಷ್ಟೆಲ್ಲ ಕೇಳಿದ್ದಾರೆ. ಜಲಜೀವನ್ ಮಿಷನ್ಗೆ ಸೆಂಟ್ರಲ್ ಫಂಡ್ ಬರ್ತಿಲ್ಲ, ರಾಜ್ಯಕ್ಕೆ ಬರಬೇಕಾದ GST ದನ ಬರ್ತಿಲ್ಲ, ಪದೇ ಪದೇ ಟೀಕಿಸ್ತಿರ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಬಟ್ ಹೆಂಗೆ ಅವ್ರ ಕಣ್ತಪ್ಪಿನಿಂದ ಹಿಂಗಾಗಿದೆಯಾ, ಅಥವಾ ಪ್ರಿಯಾಂಕ್ ಖರ್ಗೆ ಅವರಷ್ಟು ಅಲರ್ಟ್ ಆಗಿರೋ ಒಬ್ಬರು ಮಿನಿಸ್ಟರ್ಗೆ ಅಧಿಕಾರಿಗಳು ಯಾಮಾರಿಸಿದ್ದಾರಾ? ಇದೆಲ್ಲ ಗೊತ್ತಾಗಬೇಕಾಗಿದೆ. 1764 ಕೋಟಿ ಕೈಲಿದ್ದರೂ ಕೂಡ ಏನಕ್ಕೆ ಕೆಲಸ ಆಗಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗಬೇಕು. ಯಾಕಂದರೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಈಗ ಲಾಸ್ಟ್ ಇಯರು ಕೂಡ RSS ಟಿಕ್ಸಲ್ಲಿ ಬ್ಯುಸಿ ಆಗಿದ್ದರು. ಹಾಗಾಗಿ ಅವ್ರಿಗೆ ಅನುದಾನ ಬಳಕೆ ಮಾಡಿಕೊಳ್ಳುವಲ್ಲಿ ಸಮಯ ಸಿಗಲಿಲ್ವಾ? RSS ಟೀಕೆ ಮತ್ತು RSS ದೊಣ್ಣೆ ಬೀಸೋದು, RSSಗೆ ಪರ್ಮಿಷನ್ ತೊಗೊಳ್ಳೋದು, ಕಾನೂನು ಹೋರಾಟ, ಇದರಲ್ಲೇ ಹೆಚ್ಚು ಬ್ಯುಸಿ ಆಗಿಬಿಟ್ರಾ? ಸೊ ಇದೆಲ್ಲ ಈಗ ಚರ್ಚೆ ಆಗ್ತಿರೋದು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಹೆಂಗೆ ಇಷ್ಟು ಎಫಿಷಿಯೆಂಟ್ ಆಗಿದ್ದುಕೊಂಡು ಕೂಡ ಫಂಡನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋ ಪ್ರಶ್ನೆ ಈಗ ಎದ್ದಿದೆ.
ನರೇಗಾ ಅನುದಾನ ಮಾರ್ಗಪಲ್ಲಟ ಆಗೋದಕ್ಕೆ. ಯಾಕಂದರೆ ಇವರು AICC ಅಧ್ಯಕ್ಷ ಮಗ ಆಗಿ ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆ ನರೇಗಾ ಅಂದರೆ ಕಾಂಗ್ರೆಸ್ಸು ಅನ್ನೋ ಥರದಲ್ಲೇ ಅಲ್ವಾ ಹೇಳೋದು. ಕಾಂಗ್ರೆಸ್ನವರು ಈಗ ಯಾಕೆ ಮೋದಿ ಸರ್ಕಾರ ಇದೆಲ್ಲ ಹಾಳು ಮಾಡ್ತಿದೆ ಅಂತ, ಚೇಂಜ್ ಮಾಡಿ ಹಾಳು ಮಾಡ್ತಿದೆ ಅಂತ, ಅಂತಹ ನರೇಗಾಗೆ ಅನ್ಯಾಯ ಆಗೋದಕ್ಕೆ ಹೆಂಗೆ ಬಿಟ್ಟರು? ಇಡೀ ಸರ್ಕಾರನೂ ಹೊಣೆ ಹೊರಬೇಕಾಗುತ್ತೆ. ಬರೀ ಪ್ರಿಯಾಂಕ್ ಖರ್ಗೆ ಅವರಲ್ಲ, ನರೇಗಾ ಅಂದರೆ ಸರ್ಕಾರದ ಇಡೀ ಸರ್ಕಾರದ್ದು ಹೊಣೆ ಇರುತ್ತೆ. ಸೊ ಅದೆಲ್ಲ ಹೆಂಗಾಯಿತು ಅನ್ನೋದಕ್ಕೆ ಈಗ ಆನ್ಸರ್ ಸಿಗುತ್ತಾ? 23-24ನೇ ಸಾಲಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಲೋಪಗಳು ಹೆಂಗಾಗತ್ತೆ? ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಗೆ ಸಂಬಂಧಪಟ್ಟಂತೆ, ಅವರ ಇಲಾಖೆಗೆ ಸಂಬಂಧಪಟ್ಟಂತೆ, ಈ ಲೆಕ್ಕ ಪರಿಶೋಧನೆಯ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಉತ್ತರಿಸಲಿದ್ದಾರಾ? ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.